ಹಲೋ ವೀಕ್ಷಕರೇ, ಹೊಸ ಶಬ್ದಕ್ಕೆ ಸ್ವಾಗತ. ನಾನು ಆರ್ಫಾ ಮಂಚ್. ಕೆಲವು ಯುದ್ಧ ಸುದ್ದಿಗಳೊಂದಿಗೆ ನಿಮ್ಮ ಮುಂದಿದೆ. ಶುಕ್ರವಾರ ಏಷ್ಯಾಕ್ಕೆ ಅಮೆರಿಕದ ಯುದ್ಧ ಹಡಗು ಟ್ರಿಪೋಲಿ ಯಾಕೆ ಬಂತು? 3,500 ಸೈನಿಕರನ್ನು ಹೊತ್ತುಕೊಂಡು ಏಷ್ಯಾಕ್ಕೆ ಅದು ತಲುಪಿದೆ. ಪಾಕಿಸ್ತಾನದ ನೇತೃತ್ವದಲ್ಲಿ ಅಮೆರಿಕ ಇರಾನ್ಗಳ ನಡುವೆ ಯುದ್ಧ ವಿರಾಮದ ಕುರಿತು ಮಾತುಕತೆ ನಡೀತಾ ಇದೆ. ಈ ನಡುವೆ ಅಮೆರಿಕ ಯಾಕೆ ಟ್ರಿಪೋಲಿಯನ್ನು ಮಧ್ಯಪ್ರಾಚ್ಯಕ್ಕೆ ಕಳಿಸ್ತಾ ಇದೆ? ಒಂದು ಕಡೆ ಚರ್ಚೆ ಶುರು ಮಾಡಿದ ಅಮೆರಿಕ ಯುದ್ಧ ವಿರಾಮದ ನಾಟಕ ಆಡ್ತಾ ಇದೆ ಎಂದು ಟ್ರಿಪೋಲಿ ಹಡಗು ದೇಶಕ್ಕೆ ಬಂದಿರುವುದರಿಂದ ಬಹಳ ಸ್ಪಷ್ಟವಾಗಿ ಜಗತ್ತಿಗೆ ಅರಿವಾಗಿದೆ. ಇರಾನ್ ಅನ್ನು ಚರ್ಚೆ ಎಂಬ ಮೋಸದ ಬಲೆಯಲ್ಲಿ ಕೆಡಬೇಕು ಮತ್ತು ಭೂಯುದ್ಧ ಗ್ರೌಂಡ್ ಆಪರೇಷನ್ ಮಾಡಬೇಕು. ಇದು ಟ್ರಂಪ್ ಅವರ ತಂತ್ರವಾಗಿತ್ತು. ಅವರಿಗಿರುವುದು ಇರಾನ್ನ ತೈಲದ ಮೇಲೆ ಕಣ್ಣು. ಅದನ್ನು ಹೇಗಾದ್ರೂ ವಶಪಡಿಸಿಕೊಂಡು ಜಗತ್ತನ್ನೇ ನಿಯಂತ್ರಿಸಬೇಕು. ಪೆಟ್ರೋ ಡಾಲರ್ಗಳನ್ನ ಕೂಡಿ ಹಾಕಿ ಜಗತ್ತಿಗೆ ದೊಡ್ಡನನ್ನಾಗಿ ಮತ್ತೆ ಮತ್ತೆ ಮೆರೆಯುತ್ತಾ ಮುಂದುವರಿಯಬೇಕು ಎನ್ನುವುದಾಗಿದೆ. ಫೈನಾನ್ಷಿಯಲ್ ಟೈಮ್ಸ್ಗೆ ನೀಡಿದ ಸಂದರ್ಶನದಲ್ಲಿ ಟ್ರಂಪ್ ಹೇಳಿದ್ದು ಅದನ್ನೇ. ಇರಾನ್ನ ಪ್ರಧಾನ ತೈಲ ರಫ್ತು ಕೇಂದ್ರವಾದ ಕರ್ಗ್ ದ್ವೀಪವನ್ನು ವಶಪಡಿಸುವುದು ಕೂಡ ನಮ್ಮ ಪರಿಗಣನೆಯಲ್ಲಿದೆ. ಏನು ಇರಾನ್ ಕೈಕಟ್ಟು ಕೂತಿದೆಯಾ ಅಥವಾ ಇರಾನ್ನಿಂದ ಪೆಟ್ಟು ತಿನ್ನೋದು ಸಾಕಾಗಿಲ್ವಾ? ಟ್ರಂಪ್ ಎಂತಹ ದಗೆಕೋರ ಎಂಬುದು ಈ ಎಲ್ಲ ಹೇಳಿಕೆಗಳು ತೋರಿಸ್ತಾ ಇವೆ. ಇರಾನ್ ಹೇಳುವುದು ಯುದ್ಧದ ನಂತರವೂ ಕದನ ವಿರಾಮ ಆದ್ರೂ ಕೂಡ ಆಗದಿದ್ರೂ ಕೂಡ ಇನ್ನು ಮುಂದೆ ಅಮೆರಿಕ ಹುರ್ಮುಜ್ನ ಹತ್ರ ಸುಳಿಬಾರದು. ಹುರ್ಮುಜ್ನ ನಿಯಂತ್ರಣವನ್ನು ನಾನೇ ನೋಡ್ಕೊಳ್ಳುವುದು. ಅಂದರೆ ಮಧ್ಯಪ್ರಾಚ್ಯದ ಒಟ್ಟು ಆಡಳಿತ ವ್ಯವಸ್ಥೆಯು ತನ್ನ ಕೈಯಲ್ಲಿರುತ್ತದೆ ಎನ್ನುವಂತಹ ಸಂದೇಶವನ್ನು ಹೊರಗಿಡವಿದೆ. ಮಾತ್ರವಲ್ಲ, ತನ್ನ ಯುದ್ಧ ವಿರಾಮದ ಬೇಡಿಕೆಯಲ್ಲಿ ಅದು ಕೂಡ ಪ್ರಮುಖವಾಗಿ ಇರಾನ್ ಬಿಂಬಿಸಿದೆ. ಅಮೆರಿಕ ಇರಾನ್ನ ತೈಲ ವಶಪಡಿಸಿಕೊಳ್ಳಲು ಬಂದು ಇಡೀ ಮಧ್ಯಪ್ರಾಚ್ಯದಲ್ಲೇ ತನ್ನ ಅಧಿಕಾರವನ್ನು ಕಳೆದುಕೊಳ್ಳುವಂತಹ ಸ್ಥಿತಿ ನಿರ್ಮಾಣವಾಗಿದೆ. ಅರಬ್ ದೊರೆಗಳು ಇಸ್ರೇಲ್ ಮತ್ತು ಅಮೆರಿಕದ ಹಿಂದೆ ಓಡುತ್ತಿರುವುದರಿಂದ ಅಮೆರಿಕಕ್ಕೆ ಎಷ್ಟು ಗತ್ತು ಇದೆ ಅಂದ್ರೆ ಸೌದಿಯ ರಾಜಕುಮಾರನನ್ನೇ ಅವರು ಅಣಕಿಸಿದ್ದಾರೆ. ಬಹಳ ನೀಚ ಶಬ್ದಗಳಿಂದ ಅದನ್ನು ನಾವು ಹೇಳುವಂತಿಲ್ಲ. ಇಷ್ಟು ನಿಕೃಷ್ಟವಾಗಿಯೂ ಟ್ರಂಪ್ ವ್ಯವಹರಿಸಬಲ್ಲರು. ಅಮೆರಿಕದ ಹಿಂದೆ ಹೋದದಕ್ಕೆ ಈ ಎಲ್ಲ ಅಪಮಾನಗಳನ್ನು ಸೌದಿ ಅರೇಬಿಯಾ ಅನುಭವಿಸಬೇಕಾಗಿದೆ. ಇವತ್ತು ಬೆಳಿಗ್ಗೆ ಇರಾನಿನ ಪವರ್ ಪ್ಲಾಂಟ್ಗೆ ಇಸ್ರೇಲ್ ದಾಳಿ ಮಾಡಿದ ಸುದ್ದಿ ಬಂತು. ಇಡೀ ಇರಾನೇ ಕತ್ತಲಲ್ಲಿ ಮುಳುಗಿದೆ ಎನ್ನುವಂತಹ ವರದಿಯಾದ. ಆದರೂ ಜನ ಆ ಕತ್ತಲಲ್ಲಿ ಕೂಡ ದೀಪ ಹಿಡಿದುಕೊಂಡು ಬೀದಿಗಿಳಿದು ಅಮೆರಿಕ ಮತ್ತು ಇಸ್ರೇಲ್ ಅನ್ನು ಇರಾನ್ನ ಜನತೆ ವಿರೋಧಿಸುತ್ತಿದ್ದಾರೆ. ಈ ಟ್ರಂಪ್ ಮತ್ತು ಇಸ್ರೇಲ್ಗಳು ಇರಾನ್ನಲ್ಲಿ ರಿಜಿಮ್ ಬದಲಾವಣೆ ಎನ್ನುತ್ತಿರುವುದು ಯಾವ ಆಧಾರದಲ್ಲಿ? ಇರಾನ್ನ ತೈಲವನ್ನು ಕಬಳಿಸಬೇಕು ಎಂದು ಮಾತ್ರವಾಗಿದೆ. ನೆಪಗಳು ಸಾವಿರಾರನ್ನ ಹೇಳುತ್ತಿರುವ ಅಮೆರಿಕ ಮೋಸದಿಂದ ಎಲ್ಲವನ್ನು ಸಾಧಿಸಲಿಕ್ಕೆ ನೋಡ್ತಾ ಇದೆ. ಈಗ ಅದರ ಅಸ್ತ್ರ ಬಲ ಕೂಡ ಕುಗ್ತಾ ಇದೆ. ಇರಾನ್ನ ಮಿಸೈಲ್ಗಳು, ಡ್ರೋನ್ಗಳು ಪುಡಿ ಮಾಡ್ತಾ ಇವೆ. F-16, F-35, F-15 ಹಲವು ಡ್ರೋನ್ಗಳು, ಇಸ್ರೇಲ್ ಯುದ್ಧ ವಿಮಾನಗಳು ಎಲ್ಲವನ್ನು ಉಳಿದಿ ಡಜನ್ ಗಟ್ಟಲೆ ವಿಮಾನಗಳನ್ನು ಹೊಡೆದು ಉರುಳಿಸಿದೆ ಇರಾನ್ ಎಂಬುದು ಜಗತ್ತು ಇವತ್ತು ದೃಶ್ಯಗಳ ಮೂಲಕ ನೋಡ್ತಾ ಇದೆ. ಇಸ್ರೇಲ್ ತನ್ನ ಪವರ್ ಪ್ಲಾಂಟ್ಗೆ ದಾಳಿ ಮಾಡಿದರೆ ಇರಾನ್ ಅದಕ್ಕೆ ಪ್ರತೀಕಾರಾರ್ಥವಾಗಿ ಇಸ್ರೇಲ್ನ ರಾಸಾಯನಿಕ ಪ್ಲಾಂಟ್ಗೆ ದಾಳಿ ಮಾಡಿತು. ಎಷ್ಟು ಭೀಕರವಾಗಿತ್ತು ಗೊತ್ತಾ? ಆ ಭೀಕರತೆ ಎಷ್ಟು ಎಂದರೆ ರಾಸಾಯನಿಕ ವಿಕಿರಣಗಳು ಹೊರಸೂಸುತ್ತಿವೆ ಎನ್ನುವ ವರದಿಗಳು ಬಂದಿವೆ. ಆದ್ದರಿಂದ ಇಸ್ರೇಲ್ನ ಅಧಿಕಾರಿಗಳು ಜನರನ್ನು ತಮ್ಮ ಮನೆಯೊಳಗೆ ಇರಿ, ಹೊರಗೆ ಬರಬೇಡಿ, ಕಿಟಕಿ ಬಾಗಿಲುಗಳನ್ನು ಮುಚ್ಚಿಡಿ ಎಂದು ವಿನಂತಿಸುತ್ತಿದ್ದಾರೆ. ಈಗಾಗಲೇ ಇರಾನ್ನ ಹೊಡೆತದಿಂದ ಟೆಲ್ ಅವೀವ್ ಮುಕ್ಕಾಲಂಶ ಪುಡಿಯಾಗಿದೆ ಎನ್ನುವಂತ ವರದಿಗಳನ್ನು ನೀವು ಕೇಳಿದ್ದೀರಿ. ಇರಾನ್ ಹೇಳಿಯೇ ಹೊಡೆಯುತ್ತಾ ಇದೆ. ಇಸ್ರೇಲ್ ಮತ್ತು ಅಮೆರಿಕಗಳು ಗೊತ್ತಿಲ್ಲದಂತೆ ಬಾಂಬ್ ಸುರಿಸ್ತಾ ಇವೆ, ಮಿಸೈಲ್ಗಳನ್ನು ಹಾರಿ ಬಿಡ್ತಾ ಇವೆ. ಅದು ಕೂಡ ಗಲ್ಫಿನ ಬೇಸಿನಿಂದ. ಈ ಅಮೆರಿಕದ ಮಧ್ಯಪ್ರಾಚ್ಯದ ಎಲ್ಲ ಸೈನಿಕ ನೆಲೆಗಳ ಮೇಲೆ ಇರಾನ್ ದಾಳಿ ಮಾಡದೆ ಬಿಟ್ಟಿಲ್ಲ, ಎಲ್ಲವನ್ನು ಪುಡಿ ಮಾಡಿದೆ. ಇವತ್ತು ಅಮೆರಿಕದ ಸೈನಿಕರು ಅವರ ನೆಲೆಗಳಲ್ಲಿ ನಿಲ್ಲದಂತಹ ಪರಿಸ್ಥಿತಿ ಇದೆ. ಮತ್ತೊಂದು ಕಡೆ ಅವರು ಯಾವುದಾದ್ರೂ ಏರಿಯಾದಲ್ಲಿ ಹೋಗಿ ಅಡಗಿ ಕೂತ್ಕೊಳ್ಬಹುದು ಎಂದಾದರೂ ಅಲ್ಲಿನ ಜನ ಬಿಡ್ತಾ ಇಲ್ಲ, ಬಾಡಿಗೆಗೆ ಕೋಣೆಗಳನ್ನು ಕೊಡ್ತಾ ಇಲ್ಲ.
ಅರಬ್ ಆಡಳಿತಗಾರರ ಅಮೆರಿಕ ಇಸ್ರೇಲ್ ಪ್ರೇಮ ಇದೆಯಲ್ಲ, ಅದನ್ನು ಅಲ್ಲಿನ ಜನರು ಒಪ್ತಾ ಇಲ್ಲ. ಆ ಕಾರಣದಿಂದ ಅರಬ್ ಆಡಳಿತಗಾರರ ವಿರುದ್ಧ ಅಲ್ಲಿನ ಜನರೇ ಇವತ್ತು ವಿರೋಧ ವ್ಯಕ್ತಪಡಿಸುತ್ತಿದ್ದಾರೆ ಎನ್ನುವಂತ ವರದಿಗಳು ಇವೆ. ಒಂದು ವೇಳೆ ಇನ್ನೊಂದು ಅರಬ್ ಕ್ರಾಂತಿಯಾಗಿ ಈ ಎಲ್ಲ ಆಳರಸರು ಅಧಿಕಾರದಿಂದ ಕೆಳಗಿಳಿಯಬೇಕಾದ ಪರಿಸ್ಥಿತಿ ಬಂದ್ರೂ ಕೂಡ ಆಶ್ಚರ್ಯ ಇಲ್ಲ. ಅಮೆರಿಕದಲ್ಲಿ ಟ್ರಂಪ್ ವಿರುದ್ಧ ಬಹುದೊಡ್ಡ ಪ್ರತಿಭಟನೆ ನಡೆಯಿತು. 85 ಲಕ್ಷಕ್ಕೂ ಹೆಚ್ಚು ಜನರು ಅಮೆರಿಕದ ಎಲ್ಲಾ ನಗರಗಳಲ್ಲಿ ಹೊರಬಂದು ನೋ ವಾರ್ ನೋ ಕಿಂಗ್ ಎನ್ನುವಂತ ಘೋಷಣೆಯನ್ನು ಕೂಗಿದರು. ಪ್ರಜಾಪ್ರಭುತ್ವ ನಾಶಪಡಿಸುತ್ತಿದ್ದಾರೆ ಈ ಟ್ರಂಪ್, ಇಸ್ರೇಲ್ ಜೊತೆ ಸೇರಿ ಎನ್ನುವಂತ ಹೆದರಿಕೆ ಈ ಜನರಿಗಿದೆ. ಆದ್ದರಿಂದ ಅವರು ಬೀದಿಗಿಳಿದು ಟ್ರಂಪ್ ಆಡಳಿತವನ್ನ ವಿರೋಧಿಸ್ತಾ ಇದ್ದಾರೆ. ಒಂದು ವೇಳೆ ಅಮೆರಿಕದಲ್ಲಿ ಆಡಳಿತ ಬದಲಾವಣೆ ಆದ್ರೂ ಆಗಬಹುದು. ಇರಾನ್ ನಲ್ಲಿ ರಿಜಿಮ್ ಬದಲಾವಣೆಗೆ ಬಂದು ತನ್ನ ಅಧಿಕಾರವನ್ನೇ ಕಳಕೊಳ್ಳುವ ಪರಿಸ್ಥಿತಿಯಲ್ಲಿ ಇವತ್ತು ಟ್ರಂಪ್ ಇದ್ದಾರೆ. ಒಟ್ಟು ಯುದ್ಧ ಎತ್ತ ಸಾಗಿದೆ ಎಂದು ಇದರಲ್ಲಿ ವೀಕ್ಷಕರೇ ನಿಮಗೆ ಚಿತ್ರಣ ಸಿಕ್ಕಿರಬಹುದು. ಇರಾನ್ನ ಕೈ ಮೇಲಾಗಿಯೇ ಇದೆ. ಚರ್ಚೆಗಳ ನಡುವೆ ಅಮೆರಿಕ ಮೋಸದಿಂದ ಟ್ರಿಪೋಲಿಯಲ್ಲಿ 3,500 ಸೈನಿಕರನ್ನು ಕಳುಹಿಸಿ ಭೂಯುದ್ಧ ಶುರು ಮಾಡ್ತದೆ ಎಂದಾದರೆ ಇರಾನ್ ಅದಕ್ಕೆ ಪ್ರತಿ ಉತ್ತರವಾಗಿ ಹೇಳಿದೆ, ಮೊದಲೇ ಎಚ್ಚರಿಕೆ ನೀಡಿದೆ, ನಿಮ್ಮ ಸೈನಿಕರು ನಮ್ಮ ನೆಲದಲ್ಲಿ ಇಳಿಯುವಂತಿಲ್ಲ, ಅವರೆಲ್ಲ ಸಮುದ್ರದ ತಿಮಿಂಗಿಲಗಳಿಗೆ ಮೀನುಗಳಿಗೆ ಆಹಾರವಾಗಲಿದ್ದಾರೆ, ಅಂದ್ರೆ ಅವರನ್ನು ಹೊಡೆದುರುಳಿಸುತ್ತೇವೆ ಎಂದು ಈಗಾಗಲೇ ಎಚ್ಚರಿಕೆಯನ್ನು ನೀಡಿದೆ. ವೀಕ್ಷಕರೇ, ಈ ಹೊತ್ತಿನ ಚರ್ಚೆ ಇಷ್ಟೇ. ಇನ್ನೊಂದು ಕಾರ್ಯಕ್ರಮದೊಂದಿಗೆ ಇನ್ನೊಮ್ಮೆ ನಿಮ್ಮ ಮುಂದೆ ಬರುತ್ತೇನೆ. ನಾನು ಅರ್ಫ ಮಂಚಿ. ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಕೊಡಿ. ಜೈ ಹಿಂದ್.